ಇಲ್ಲಿ ಮೂರನೇ ಟಾಸ್ಕ್ ನಡೆದಿದೆ. ಮೂರನೇ ಟಾಸ್ಕ್ ಫಜಲ್ ಟಾಸ್ಕ್ ಆಗಿತ್ತು. ಇನ್ನು ಈ ಟಾಸ್ಕ್ ಅಲ್ಲಿ ಅಶ್ವಿನಿ ತಂಡದಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಅವರು ಗಿಲ್ಲಿ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ನೀಲಿ ತಂಡ ಅಂದರೆ ಗಿಲ್ಲಿ ತಂಡ ಯಾರ್ಯಾರಿದ್ದಾರೆ ಇವರ ಟೀಮ್ ಅಲ್ಲಿ ಅಂದ್ರೆ ಗಿಲ್ಲಿ, ರಘು, ಧ್ರುವಂತ್, ರಕ್ಷಿತಾ, ಕಾವ್ಯ, ರಾಶಿಕಾ, ಸೂರಜ್ ಅವರಿದ್ದಾರೆ. ಇನ್ನು ಇಷ್ಟು ಜನ ನೀಲಿ ತಂಡ ಅಂದರೆ ಗಿಲ್ಲಿ ತಂಡದಲ್ಲಿ ಇದ್ದಾರೆ. ಇನ್ನು ಕೆಂಪು ತಂಡ ಅಂದರೆ ಅಶ್ವಿನಿ ತಂಡದಲ್ಲಿ ಯಾರ್ಯಾರಿದ್ದಾರೆ ಎಂದರೆ ಅಶ್ವಿನಿ, ಜಾನ್ವಿ, ಧನುಷ್, ಅಭಿಷೇಕ್, ರಿಷಾ, ಮಾಳು ಇಷ್ಟು ಜನ ಇದ್ದಾರೆ. ಇನ್ನು ನೀಲಿ ತಂಡದಿಂದ ಟಾಸ್ಕ್ ಆಡುವರು ಅಂದರೆ ಗಿಲ್ಲಿ ತಂಡದಿಂದ ಟಾಸ್ಕ್ ಆಡುವರು ರಕ್ಷಿತಾ, ರಘು, ಧ್ರುವಂತ್, ಸೂರಜ್, ಗಿಲ್ಲಿ ನಟ, ರಾಶಿಕಾ ಅವರು ಆಟ ಆಡುತ್ತಿದ್ದಾರೆ. ಕಾವ್ಯ ಅವರು ಉಸ್ತುವಾರಿ ಮಾಡ್ತಿದ್ದಾರೆ. ಇನ್ನು ಕೆಂಪು ತಂಡದಿಂದ ಅಂದರೆ ಅಶ್ವಿನಿ ತಂಡದಿಂದ ಟಾಸ್ಕ್ ಆಡುವರು ಧನುಷ್, ಮಾಳು, ಜಾನ್ವಿ, ರಿಷಾ, ಅಶ್ವಿನಿ, ಅಭಿಷೇಕ್ ಆಟ ಆಡುತ್ತಿದ್ದಾರೆ. ಸ್ಪಂದನ ಉಸ್ತುವಾರಿಯಾಗಿ ಮಾಡ್ತಿದ್ದಾಳೆ. ಇನ್ನು ಗಿಲ್ಲಿ ತಂಡದಲ್ಲಿ ಸ್ಪಂದನ ಪ್ಲೇಸ್ಗೆ ರಕ್ಷಿತಾ ಬಂದಿದ್ದಾರೆ. ಇನ್ನು ಧ್ರುವಂತ್ ಅವರಿಗೆ ನಿನ್ನೆ ಆಟ ಆಡಲು ಅವಕಾಶ ಕೊಡ್ತಿರಲಿಲ್ಲ ಅಶ್ವಿನಿ ಅವರು, ಅದಕ್ಕಾಗಿ ಧ್ರುವಂತ್ ಅವರು ಗಿಲ್ಲಿ ಟೀಮ್ಗೆ ಹೋಗಿದ್ದಾರೆ ಅನ್ಸುತ್ತೆ. ಇನ್ನು ರಕ್ಷಿತಾಗೆ ಗಿಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ದಾರೆ. ಗಿಲ್ಲಿ ತಂಡಕ್ಕೆ ರಕ್ಷಿತಾ ಅವರು ಸೇರ್ಪಡೆಗೊಂಡಿದ್ದಾರೆ. ಇನ್ನು ಕಾಕತಾಳಿಕೋ ಏನೋ ಗೊತ್ತಿಲ್ಲ, ರಕ್ಷಿತಾ ಇದ್ದ ಟೀಮ್ ಜಯಶಾಲಿಯಾಗಿದೆ. ಇನ್ನು ರಕ್ಷಿತಾಗೆ ಸ್ಪಂದನ ತುಂಬಾ ಚೆನ್ನಾಗಿ ಆಟ ಆಡದೆ ವೆಲ್ ಡನ್ ಎಂದು ಹೇಳುತ್ತಿದ್ದಾಳೆ. ಇನ್ನು ಈ ಮಾತಲ್ಲಿ ಗೊತ್ತಾಗಿದೆ ರಕ್ಷಿತಾ ತುಂಬಾ ಚೆನ್ನಾಗಿ ಆಟ ಆಡಿದಳೆ ಈ ಟಾಸ್ಕ್ ಅಲ್ಲಿ ಎಂದು. ಇನ್ನು ಅಶ್ವಿನಿ ತಂಡದಲ್ಲಿ ಇದ್ದಾಗಲೂ ಸಹ ರಕ್ಷಿತಾ, ಧ್ರುವಂತ್ ಅವರು ಎರಡೂ ಆಟದಲ್ಲೂ ಇವರಿಂದಲೇ ಜಯಶಾಲಿಯಾಗಿತ್ತು. ಹೌದು, ಅಶ್ವಿನಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದೇ ಇವರು. ಇನ್ನು ಮೊದಲ ಟಾಸ್ಕ್ ಅಲ್ಲಿ ರಕ್ಷಿತಾ ಇಂದ ಗೆಲುವು ಬಂದಿತ್ತು, ಎರಡನೇ ಟಾಸ್ಕ್ ಅಲ್ಲಿ ಧ್ರುವಂತ್ ಅವರಿಂದ ಗೆಲುವು ಬಂದಿತ್ತು. ಈಗ ಮೂರನೇ ಟಾಸ್ಕ್ ಅಲ್ಲಿ ರಕ್ಷಿತಾ, ಧ್ರುವ ಅಂತ ಎರಡೂ ಮಾಣಿಕೆಗಳು ಗಿಲ್ಲಿ ತಂಡಕ್ಕೆ ಹೋಗಿ ಗಿಲ್ಲಿ ತಂಡಕ್ಕೆ ವಿಜಯವನ್ನ ತಂದುಕೊಟ್ಟಿದ್ದಾರೆ.